ಅಮೃತಾಳದು ಪುಟ್ಟ ಕುಟುಂಬ. ಅಪ್ಪ ಮನೋಹರ್, ಅಮ್ಮ ಕೌಸಲ್ಯ, ಅಜ್ಜಿ ಕಾವೇರಿ ಮತ್ತು ಅಕ್ಕ ಅನಘ. ಅಮೃತ ಅನಘಾಳಿಗಿಂತ 3 ವರ್ಷ ಚಿಕ್ಕವಳು. ಬಹಳ ತುಂಟಿ. ಆದರೆ ಅನಘ ಗಂಭೀರೆ, ಮೌನಿ, ಜೊತೆಗೆ ಸೌಂದರ್ಯದ ಖಣಿ. ಅನಘ ತನ್ನ ಕೊನೆಯ ವರ್ಷದ ಡಿಗ್ರಿಯಲ್ಲಿದ್ದಳು. ಅವಳಿಗೆ ಓದುವ ಬಯಕೆಯೇ ಹೆಚ್ಚು. ಯಾವಾಗಲೂ ಓದಿನಲ್ಲೇ ಮಗ್ನಳಾಗಿರುತ್ತಿದ್ದಳು. ಅನಘಾಳೆಂದರೆ ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು ಮತ್ತು ಗೌರವ. ತಾಯಿಗಂತೂ ಬಲು ಮೆಚ್ಚಿನವಳು. ಇದಕ್ಕೆ ತದ್ವಿರುದ್ಧ ನಮ್ಮ ಅಮೃತ. ಅಕ್ಕನಷ್ಟಲ್ಲದಿದ್ದರೂ ಸುಂದರಿಯಂತೂ ಹೌದು. ಓದೆಂದರೆ ಅಸಡ್ಡೆ ಅವಳಿಗೆ. ಹಾಗಂತ ದಡ್ಡಿಯಲ್ಲ ಅವಳು. ಪಾಸಾಗುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತನ್ನ ಕರ್ತವ್ಯವೆಂಬಂತಿರುತ್ತಿದ್ದಳು. ಸ್ನೇಹಿತೆಯರ ಜೊತೆ ಗುಂಪು ಕಟ್ಟಿಕೊಂಡು ಓಡಾಡುವುದೇ ಹೆಚ್ಚು. ಅಮೃತ ಮೊದಲ ವರ್ಷದ ಡಿಗ್ರಿಯಲ್ಲಿದ್ದಳು. ಮನೋಹರ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಜೀವನಕ್ಕೇನೂ ತೊಂದರೆ ಇರಲಿಲ್ಲ. ಸ್ವಂತ ಮನೆ, ತಕ್ಕ ಮಟ್ಟಿಗೆ ಸಿರಿವಂತರೆ. ಅನು, ತಿಂಡಿ ರೆಡಿಯಾಗಿದೆ, ಅಮ್ಮಗೂ ಹೇಳೆ, ಬೇಗ ಬನ್ನಿ ಕೆಳಗೆ ಎಂದು ಅಮ್ಮ ಕರೆಯುತ್ತಿದ್ದರೆ, ಇಲ್ಲಿ ಅನು ಅಮೃತಾಳ ಒದಿಕೆಯನ್ನು ಎಳೆದು, ಲೇ ಏಳೆ, ಟೈಮ್ ಆಗಿದೆ, ಕಾಲೇಜ್ಗೆ ನಾನು ಹೊರಟೆ, ಈಗ ನೀನು ಬರಲಿಲ್ಲ ಅಂದರೆ BMTCಲೇ ಹೋಗಬೇಕು ಅಂತ ಹೇಳಿ ಕೆಳಗಿಳಿದು ಹೋಗ್ತಾಳೆ. ಅಯ್ಯೋ, ಯಾಕಾದರೂ ಬೆಳಗಾಯಿತು, ಆ ಬೋಳ್ತಲೆ ಮೇಷ್ಟ್ರು ಪಾಠ ಕೇಳಕ್ಕೆ ಬೋರು, ಪಾಠ ಬಿಟ್ಟು ಬೇರೆನೇ ಕುಯ್ತಾನೆ ಎಂದು ಪಟಪಟ ಅಂತ ಎದ್ದು ರೆಡಿಯಾಗಿ ಕೆಳಗಡೆ ಬಂದ್ಲು. ಅಷ್ಟೊತ್ತಿಗಾಗಲೇ ಅಮ್ಮನ ಸುಪ್ರಭಾತ ಶುರುವಾಗಿತ್ತು. ಏನೇ ಅಮ್ಮು, ಯಾವಾಗಲೂ ಲೇಟ್, ಬೇಗ ಬಂದು ತಿಂಡಿ ತಿಂದು ನಡಿ, ಅಕ್ಕನ ನೋಡಿ ಸ್ವಲ್ಪನಾದರೂ ಕಲಿಯೇ ಎಂದು ಗುಣಗುಡುತ್ತಿದ್ದರು. ಅನೋ, ಎದ್ದು ಬಾರೆ, ಈ ಅಮ್ಮನ ಮಾತು ನನ್ನ ಕಿವಿಲ್ ರಕ್ತ ಬರ್ಸುತ್ತೆ ಎಂದು ಅಮ್ಮು ಎದ್ದು ಹೊರಗಡೆ ಹೋಗುತ್ತಾಳೆ. ಇವರಿಬ್ಬರನ್ನು ನೋಡಿ ಅನು ನಸುನಗುತ್ತಾ ಎದ್ದು ತನ್ನ ಗಾಡಿಯಲ್ಲಿ ಕಾಲೇಜ್ಗೆ ಹೊರಡುತ್ತಾರೆ. ಅನಘ ಮೊದಲು ಅಮ್ಮನ ಕಾಲೇಜ್ಗೆ ಡ್ರಾಪ್ ಮಾಡಿ ತನ್ನ ಕಾಲೇಜ್ನ ಕಡೆ ಹೊರಟಳು. ಇಬ್ಬರ ಕಾಲೇಜ್ಗೂ 15 ನಿಮಿಷದ ದೂರವಷ್ಟೇ. ಅಮ್ಮು ಕಾಲೇಜ್ ಗೇಟ್ ಒಳಗಡೆ ಇಡುತ್ತಲೇ ಅವಳ ಗುಂಪು ಅವಳಿಗಾಗಿ ಕಾಯುತ್ತಿತ್ತು. ಲೇ, ಆ ಪ್ರಮೋದದು ಜಾಸ್ತಿ ಆಯಿತು ಕಣೆ. ನಿನ್ನೆ ನಾನು ಮನೆಗೆ ಹೋಗ್ಬೇಕಾದ್ರೆ ನನ್ನೇ ನೋಡಿ ಹಿಂದೆ ಹಿಂದೆ ಬರ್ತಿದ್ದ. ಅಷ್ಟೊತ್ತಿಗೆ ಅಪ್ಪ ಬಂದರು. ಬದುಕಿದ್ಯಾ ಅಂತ ನಿಟ್ಟುಸ್ರಿಟ್ಟೆ. ಅಪ್ಪಂಗೆ ಹೇಳ್ಬೋದಿತ್ತು, ಆದರೆ ನಮ್ಮ ಲೇಡಿ ಬಾಂಡ್ ನೀನಿರಬೇಕಾದ್ರೆ ಅಪ್ಪಂಗೆ ಹೇಳೋದು ಯಾಕೆ ಅಂತ ಸುಮ್ಮನಾದೆ ಎಂದು ಒಂದೇ ಉಸಿರಿಗೆ ಒಪ್ಪಿಸಿದ್ಲು ಸುಗುಣ. ಹೌದಾ, ಸರಿ, ಹಾಗಾದರೆ ಈಗಲೇ ಕೇಳೋಣ ಬಾರೆ. ಎಷ್ಟಕ್ಕೊಬ್ಬವನಿಗೆ ಇವತ್ತೊಂದು ತೀರ್ಮಾನ ಆಗಲೇಬೇಕು. ಒಂದು ನಾನಿರಬೇಕು, ಇಲ್ಲ ಅವನಿರಬೇಕು ಅಂತ ಚೂಡಿದಾರ್ ಸ್ಲೀವ್ಸ್ನ ಹಿಂದೆ ಕೆಳೆದು ಇಲ್ಲದ ಕಾಲರ್ ಎತ್ತಿ ಮುಂದೆ ಹೋಗುತ್ತಿದ್ದರೆ ಅವಳ ಹಿಂಬಾಲಕಿಯರು ಸುಗುಣ, ಶಶಿ, ನಿರ್ಮಲಾ ಹಿಂದೆ ಹೋಗುತ್ತಿದ್ದರು. ಅಲ್ಲೇ ಕಾಲೇಜ್ ಕಾರಿಡಾರಲ್ಲಿ ಒಂದೆಂಟು ಜನದ ಸೀನಿಯರ್ ಗುಂಪು ಹೋಗೋ ಬರೋ ಹುಡುಗಿರ್ನ ರೇಗಿಸುತ್ತಿದ್ದರು. ಅಮ್ಮು ಹೋಗಿದ್ದು ನೋಡಿ ಆ ಗುಂಪಿನಲ್ಲೊಬ್ಬ ಪ್ರಮೋದನಿಗೆ ಸನ್ನೆ ಮಾಡಿ ಹೇಳಿದ. ಅವನು ಹಿಂದಿರುಗಿ ನೋಡಿ ಮುಗುಳ್ನಕ್ಕ. ಅವನು ಇವಳೆಡೆಗೆ ಬರುತ್ತಿದ್ದರೆ ಅವನ ಸ್ನೇಹಿತರೂ ಕೂಡ ಅವನನ್ನು ಹಿಂಬಾಲಿಸಿದರು. ಇದನ್ನು ನೋಡಿದ ಅಮ್ಮು ಒಂದು ಕ್ಷಣ ಉಗುಳು ನುಂಗಿದಳು. ಅಲ್ಲ, ನಾವು 4 ಜನ, ಅವರು 8 ಜನ, ಏನು ಮಾಡ್ಲಪ್ಪ, ಬಿಲ್ಡಪ್ ಬೇರೆ ಕೊಟ್ಕೊಂಡು ಬಂದೆ, ತಿರುಪತಿ ತಿಮ್ಮಪ್ಪ ಕಾಪಾಡಪ್ಪ ಎಂದು ಗುರಾಯಿಸಿಕೊಂಡೇ ಮುಂದೆ ಹೋದಳು.